ನನ್ನ ನನ್ಮೆಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ಅಂದರೆ ಅಧ್ಯಾಯ 10 ವರ್ಗ ಸಮೀಕರಣಗಳು ಪಾರ್ಟ್ ಫಸ್ಟಲ್ಲಿ ನಾವು ವರ್ಗ ಸಮೀಕರಣ ಅಂದ್ರೇನು, ಹಾಗೆಯೇ ಸಮೀಕರಣದ ವಿಧಗಳಾದ ಶುದ್ಧ ವರ್ಗ ಸಮೀಕರಣ ಅಂದ್ರೇನು, ಮಿಶ್ರ ವರ್ಗ ಸಮೀಕರಣ ಅಂದ್ರೇನು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಉದಾಹರಣೆ ಲೆಕ್ಕಗಳು, ಹಾಗೆಯೇ ಒಂದು ಅದರ ಆದರ್ಶ ರೂಪ ಹೇಗಿರುತ್ತೆ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಾಗ ಅದನ್ನ ವರ್ಗ ಸಮೀಕರಣ ರೂಪದಲ್ಲಿ ಬರೆಯೋದು ಹೀಗೆ. ಹಾಗೆಯೇ ಅಭ್ಯಾಸ 10.1 ನಾವಲ್ಲಿ ಡಿಸ್ಕಸ್ ಮಾಡ್ತಾ ಹೋದ್ವಿ ವಿದ್ಯಾರ್ಥಿಗಳೇ, ಇಲ್ಲಿ ಪಾರ್ಟ್ ಫಸ್ಟಲ್ಲಿ. ಹಾಗೆಯೇ ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮಗೆ ಹೋಮ್ವರ್ಕಾಗಿ ಕೊಡಲ್ಪಟ್ಟಿದ್ದೆ. ಸೊ ಆ ಎಲ್ಲ ಪ್ರಶ್ನೆಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರ್ತೀರಾ ಅಂತ ಹೇಳಿ ಭಾವಿಸಿ, ನಮ್ಮ ಅಧ್ಯಾಯ 10 ವರ್ಗ ಸಮೀಕರಣ ಪಾರ್ಟ್ ಸೆಕೆಂಡು ಭಾಗಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಅಭ್ಯಾಸ 10.2 ಅನ್ನು ಈ ಪಾರ್ಟ್ ಸೆಕೆಂಡಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಫಸ್ಟ್ ವೇಯನ್ನು ತೆಗೆದುಕೊಂಡ್ರೆ ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ನಾವು ಮುಖ್ಯವಾಗಿ ಇಲ್ಲಿ ತಗೊಳ್ಬೇಕಾಗಿರುವಂಥ ವಿಧಾನ ಯಾವುದು? ಅಪವರ್ತನ ವಿಧಾನ. ಸೊ ಇಂದಿನ ಅವಧಿಯಲ್ಲಿ ನಾನು ಅಪವರ್ತನ ವಿಧಾನವನ್ನು ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳಿದ್ದೆ. ಸೊ ಆ ವಿಧಾನವನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕು, ಈ ಲೆಕ್ಕವನ್ನು ಬಿಡಿಸ್ತಾ ಹೋಗಬೇಕು ವಿದ್ಯಾರ್ಥಿಗಳೇ. ಇದರಲ್ಲಿ ಫಸ್ಟ್ ಲೆಕ್ಕ ತೆಗೆದುಕೋಣ. x² - 3x - 10 = 0 ಅಂತ ಇದೆ ಅಲ್ವಾ? ಇಲ್ಲಿ ಮೊದಲ ಪದ ಯಾವುದು? x², ಮಧ್ಯದ ಪದ ಯಾವುದು? -3x, ಹಾಗೆಯೇ ಕೊನೆಯ ಪದ ಯಾವುದು? -10. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಮೊದಲ ಪದವನ್ನು ತೆಗೆದುಕೊಂಡಾಗ ಸಹಗುಣಕ ಏನಾಗಿದೆ? 1 ಇದೆ. ಸೊ ಹಾಗಾಗಿ ಕೊನೆ ಪದ ಇಂಟು ಮೊದಲನೇ ಪದ ಸಹಗುಣಕದಿಂದ ಗುಣಿಸಿದಾಗ 10 ಏನು ಬರುತ್ತೆ? 10 ಬರುತ್ತೆ. ಹಾಗಾಗಿ ಇಲ್ಲ ನಾನು ತಗೊಳ್ತೀನಿ 10 ಕೊನೆ ಪದವನ್ನು ತೆಗೆದುಕೊಳ್ತೀನಿ. ಸೊ ಈ ಪದಕ್ಕೆ ನಾವೇನು ಮಾಡಬೇಕು? ಈಗ ಅಪವರ್ತನ ಕಂಡುಹಿಡಿಯಬೇಕು. ಆ ಅಪವರ್ತನಗಳು ಹೇಗಿರಬೇಕು? ನಮಗೆ ಗುಣಿಸಿದ್ರೆ 10 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ ಮಧ್ಯದ ಪದ ಆಗಿರುವಂತಹ -3x ಬರಬೇಕು. ಆ ರೀತಿಯ ಪದಗಳನ್ನು ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಸೊ ಹಾಗಾದ್ರೆ 5 ಎರಡಲೇ ತಗೊಂಡ್ರೆ ಏನಾಗುತ್ತೆ ನೋಡಿ? 5 ಎರಡಲೇ ಎಷ್ಟು? 10 ತಾನೆ. ಸೊ ಅಲ್ಲಿಗೆ ಇಲ್ಲಿ -3 ಇದೆ. ಸೊ ಈಗ 5ರಲ್ಲಿ 2 ಕಳೆದ್ರೆ ಮಾತ್ರ 3 ಬರೋದು. ಆದರೆ ಯಾವುದು ದೊಡ್ಡದಾಗಿರ್ಬೇಕು? ಇಲ್ಲಿ ಬಿಗರ್ ನಂಬರ್ 5 ಇದೆ. ಹಾಗಾಗಿ 5 ಅನ್ನೋದು ಏನಿರಬೇಕು? ಮೈನಸ್ ಚಿಹ್ನೆಯನ್ನು ಹೊಂದಿರಬೇಕು. ಹಾಗಾದ್ರೆ 2 ಅನ್ನೋದು ಏನಾಗಿರ್ಬೇಕು? ಪ್ಲಸ್ ಚಿಹ್ನೆಯನ್ನು ಹೊಂದಲ್ಪಟ್ಟಿರಬೇಕು. ಓಕೆ. ಸೊ ಈ ಅಪವರ್ತನಗಳನ್ನ ನಾವು ಈ ಸಮೀಕರಣದಲ್ಲಿ ತೆಗೆದುಕೊಂಡು ಏನ್ ಮಾಡ್ತಾ ಹೋಗ್ತೀವಿ? ಬಿಡಿಸ್ತಾ ಹೋಗ್ತೀವಿ. ಸೊ ಇದು ಹೇಗೆ ನಾವು ಸಮ ಅಪವರ್ತನ ಬಿಡಿಸಿದೀವಿ ಅನ್ನೋದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನೆಕ್ಸ್ಟ್ ಈಗ ಇದನ್ನ ತೆಗೆದುಕೊಂಡಾಗ x² - 5x + 2x - 10 = 0. ಮಧ್ಯದ ಪದ ಏನು ಮಾಡಿದ್ವಿ? ಬಿಡಿಸಿದ್ವಿ. ಈ ಅಪವರ್ತನ ತೆಗೆದುಕೊಂಡು ನಂತರ ಈ ಮೊದಲ 2 ಪದಗಳ ಸಾಮಾನ್ಯ ಪದವನ್ನು ಆಚೆ ತಗೊಳ್ಳಿ. ಹಾಗೆಯೇ ಇದೆರಡರಲ್ಲೂ ಕಾಮನ್ ತಗೊಳ್ಳಿ. ಸೊ ಇದೆರಡರಲ್ಲಿ ಕಾಮನ್ ಅಂದರೆ x ಮಾತ್ರ ಕಾಮನ್ ಇದೆ. ಹಾಗಾದ್ರೆ ಬ್ರಾಕೆಟ್ ಉಳಿಯೋದು ಏನು ಉಳಿಯುತ್ತೆ? x - 5 ಉಳಿಯುತ್ತೆ. ನೆಕ್ಸ್ಟ್ ಪ್ಲಸ್ 2x - 10 ಇದೆ ತಾನೆ. ಇಲ್ಲಿ ನಿಮಗೆ ಕಾಮನ್ ತೆಗಿಲಿಕ್ಕೆ ಗೊತ್ತಾಗಲಿಲ್ಲ ಅಂದ್ರೆ ಏನು ಮಾಡಿ ಅಂದ್ರೆ ಪ್ಲಸ್ ಬರ್ಬಿಟ್ಟು ಬ್ರಾಕೆಟ್ ಅಲ್ಲಿ ಈ ಮೊದಲ ಪದ ಏನು ಬಂದಿರುತ್ತಲ್ಲ ಅದನ್ನ ಬರ್ಕೊಂಬಿಡಿ, x - 5 ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ನೆಕ್ಸ್ಟ್ ಕೂಡ ಅದೇ ಬರುವಂಥದ್ದು. ಇಲ್ಲಿ x - 5 ಏನಿದೋ ಅದು ನೆಕ್ಸ್ಟ್ ಅದೇ ಬರಬೇಕು. ಆ ಬಂದದ್ದು ನೀವು ಮಾಡಿರೋ ಲೆಕ್ಕ ಸರಿಯಾಗಿದೆ ಅಂತ ಹೇಳಿ ಅರ್ಥ. ಸೊ ಹಾಗಾಗಿ = 0 ಅಂತ ಹೇಳಿ ಕರೆಯಲ್ಪಡುತ್ತೆ. ಈಗ ಇಲ್ಲಿ ಕಾಮನ್ ತಗೊಂಡ್ರೆ ಯಾರು ಗೊತ್ತಾಗ್ಬೇಕಲ್ಲ. ಇಲ್ಲಿ x ಇದೆ, ಇಲ್ಲೇನಿದೆ? 2 ಇದೆ. x ಗೆ ಏನು ಗುಣಿಸಿದ್ರೆ 2x ಬರುತ್ತೆ? ವೆರಿ ಗುಡ್. ಏನಿದೆ? 2 × x 2x ಪ್ಲಸ್ ಇಂಟು ಮೈನಸ್ ಅಲ್ವಾ? ಸೊ 5 ಎರಡಲೇ 10. ನೋಡಿ ಎಷ್ಟು ಈಸಿಯಾಗಿ ನಾವೇನು ಮಾಡ್ಬೋದು? ಕಾಮನ್ ಅಂತ ತೆಗೆದುಕೊಂಡು ಬರೀತಾ ಹೋಗ್ಬೋದು. ಸೊ ಈಗ ಇಲ್ಲಿ ಇದೆರಡರಲ್ಲಿ ಕಾಮನು x + 2 × x - 5 = 0. ಸೊ ಈ 0 ಅನ್ನು ಏನು ಮಾಡೋಣ ಅಂದರೆ ಸ್ಪ್ಲಿಟ್ ಮಾಡೋಣ. ಅಂದರೆ ಇದಕ್ಕೂ ಬರುತ್ತೆ, ಇದಕ್ಕೂ ಬರುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ? x + 2 = 0 ಅಥವಾ x - 5 = 0 ಅಂತ ಹೇಳಿ ತೆಗೆದುಕೊಳ್ತೀವಿ. ಸೊ ಅಲ್ಲಿಗೆ ಇದನ್ನು ತೆಗೆದುಕೊಂಡ್ರೆ x + 2 ಇದನ್ನು ಈ ಕಡೆ ತಗೊಂಡ್ರೆ ಏನಾಗುತ್ತೆ? -2 ಆಗುತ್ತೆ. ಅಥವಾ x = 5 ಆಗುತ್ತೆ. ಯಾಕೆ ಹೇಳಿ? ಸೊ -5 ಇರೋದು ಆಚೆ ತಗೊಂಡೋದ್ರೆ ಪ್ಲಸ್ ಆಗುತ್ತೆ. ಅಲ್ಲಿಗೆ ಏನಾಯ್ತು? x ನ ಬೆಲೆ 5 ಅಂತ ಹೇಳಿ ಬನ್ನಿ. ಸೊ ಈ ರೀತಿಯಾಗಿ ಅಪವರ್ತನ ವಿಧಾನದಿಂದ ಕೊಟ್ಟಿರುವಂಥ ಸಮೀಕರಣದ ಮೂಲಗಳನ್ನು ನಾವು ಕಂಡುಹಿಡಿಯಲ್ಪಡ್ತೀವಿ.
ಹಾಗಾದ್ರೆ ಮೊದಲ ಲೆಕ್ಕದ ಮೂಲಗಳೇನು x = -2 ಅಥವಾ x = 5 ಅಂತ ಹೇಳಿ ತೆಗೆದುಕೊಳ್ತೀವಿ. ಹಾಗಾದ್ರೆ ಲೆಕ್ಕ ಅರ್ಥ ಆಗಿದೆಯಲ್ಲ ವಿದ್ಯಾರ್ಥಿಗಳ? ಓಕೆ, ಇದೇ ಮೇನಲ್ಲಿ ನೆಕ್ಸ್ಟ್ ಲೆಕ್ಕವನ್ನ ತೆಗೆದುಕೊಳ್ಳೋಣ. 100x² - 20x + 1 = 0 ಅಂತ ಇದೆ ವಿದ್ಯಾರ್ಥಿಗಳು. ಸೊ ಇಲ್ಲಿ ನೋಡಿ, ಈ ರೀತಿ ತೆಗೆದುಕೊಂಡಾಗ ಮೊದಲ ಪದದ ಸಹಗುಣಕ 100 ಇದೆ, ಕೊನೆಯ ಪದ 1 ಇದೆ. ಹಾಗಾದ್ರೆ ಏನ್ ಮಾಡಬೇಕು? 100 × 1 100 ಅಲ್ವಾ? ಸೊ ಈ 100ಕ್ಕೆ ನಾವು ಸಮ ಅಪವರ್ತನ ಕಂಡುಹಿಡಿಬೇಕು. ಅದೇನಾಗಿರ್ಬೇಕು? ಮಧ್ಯದ ಪದ -20 ಇದೆಯಲ್ಲ, ಸೊ ಆ ಪದ ಬರಬೇಕು. ಆ ರೀತಿಯಾಗಿ ಕಂಡುಹಿಡ್ಕೋಬೇಕು. ಅಲ್ಲಿಗೆ ಏನಾಗುತ್ತೆ? 10 × 100 10 10 20 ತಾನೆ ಕೊಡ್ದಾಗ. ಸೊ ಹಾಗಾಗಿ 10 ಮತ್ತು 10 ಅಪವರ್ತನವನ್ನ ಹೊಂದಿದೆ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ -20 ಇರೋದ್ರಿಂದ -10 -10 ಎರಡು ಕೂಡ ಏನಾಗಬೇಕು ವಿದ್ಯಾರ್ಥಿಗಳು? ಮೈನಸ್ ಆಗಿರ್ಬೇಕು. ಸೊ ಅಲ್ಲಿಗೆ ಇದನ್ನ ವಿಸ್ತರಿಸಿ ಬರೆದ್ರೆ 100x² - 10x - 10x + 1 = 0 ಅಂತ ಹೇಳಿ ಕರಿತೀವಿ. ಹೌದಾನೆ? ನೆಕ್ಸ್ಟ್ ಇದರಲ್ಲಿ ಕಾಮನ್ ತಗೋಣ. ಹಾಗೆ ಇದರಲ್ಲಿ ಕಾಮನ್ ತೆಗೆಯೋಣ. ಸೊ ಇದರಲ್ಲಿ ಕಾಮನ್ ತೆಗೆದುಕೊಂಡ್ರೆ ಏನು ಕಾಮನ್ ತೆಗಿಬಹುದು? 10 ಅನ್ನ ಕಾಮನ್ ತೆಗಿತೀವಿ, ಜೊತೆಗೆ x ಅನ್ನು ಕೂಡ ಕಾಮನ್ ತಗೋಬಹುದು. ಅಲ್ಲಿಗೆ 10x ಕಾಮನ್ ತೆಗೆದಾಯ್ತು. ಉಳಿಯೋದೇನು? 10ಕ್ಕೆ 10 ಅನ್ನು ಗುಣಿಸಿದ್ರೆ ಏನಾಗುತ್ತೆ? 100 ಬರ್ತಾನೆ. 10 × 100 10x. ಈಗ ಆಲ್ರೆಡಿ 10x ಕಾಮನ್ ತಗೊಂಡಿದ್ವಿ, ಹಾಗಾದ್ರೆ ಬ್ರಾಕೆಟ್ ಅಲ್ಲಿ ಇದು -1 ಅಂತ ಉಳಿದು. ನೆಕ್ಸ್ಟ್ ಇಲ್ಲಿ -10x + 1 ಇದೆ, ಹಾಗಾದ್ರೆ ಏನು ಮಾಡಬೇಕು? ಸೊ -1 ಅನ್ನ ಕಾಮನ್ ತೆಗಿಬೇಕು. ಅಲ್ಲಿಗೆ ಇದೇ ಪದ ಬರಬೇಕು ಅಂತ ಹೇಳಿದ್ರೆ ತಾನೆ 10x - 1 = 0. ನೋಡಿ ಇದೇ ಚೆಕ್ ಮಾಡ್ಕೊಳ್ಳಿ. -10 × x - 10x -× -1 ಅಂದರೆ 1 ಕರೆಕ್ಟ್ ಇದೆ ಅಲ್ವಾ? ನಾವು ಕಾಮನ್ ತಗೊಂಡಿರುವಂತಹ ಪದ. ಸೊ ಈಗ ಇದೆರಡರಲ್ಲೂ ಕಾಮನ್ನು 10x - 1 ಮತ್ತೆ ಏನು ಉಳಿದಿದೆ ನೋಡಿ? 10x - 1 = 0. ಸೊ 0 ಅನ್ನೋದು ಏನಾಗುತ್ತೆ? ಎರಡಕ್ಕೂ ಸ್ಪ್ಲಿಟ್ ಆಗುತ್ತೆ. ಸೊ ಅಲ್ಲಿಗೆ 10x - 1 = 0 ಅಥವಾ 10x - 1 = 0. ಸೊ 10x = 1 ಆಯಿತು, ಯಾಕೆಂದರೆ -1 ಈ ಕಡೆ ತಗೊಂಡ್ರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಅಥವಾ ಸೊ 10 = 1 ಸೇಮ್ ಇದೆ. ಹಾಗಾಗಿ x = 1/10 x = 1/10 ಅಂತ ಹೇಳಿ ಕರಿತಿರ್ತಾರೆ. ಸೊ ಈ ಲೆಕ್ಕನು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾರೆ. ಏನು ಡೌಟ್ ಇಲ್ಲಲ್ವಾ? ಈ ಫಸ್ಟ್ ಮೇನಲ್ಲಿ 2 ಲೆಕ್ಕಗಳನ್ನು ನಾವು ನೋಡಿದ್ವಿ ವಿದ್ಯಾರ್ಥಿಗಳು. ಇದೇ ತರ ಇನ್ನ 3 ಲೆಕ್ಕಗಳಿದೆ. ಆ 3 ಲೆಕ್ಕಗಳನ್ನ ನೀವು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕ್ ಅಲ್ಲಿ ಮಾಡಿ. ಓಕೆ, ನೆಕ್ಸ್ಟ್ ಇದೇ ಅಭ್ಯಾಸದಲ್ಲಿ ನೆಕ್ಸ್ಟ್ ಪ್ರಶ್ನೆನ ತೆಗೆದುಕೊಂಡ್ರೆ, 2 ಸಂಖ್ಯೆಗಳ ಮೊತ್ತ 27 ಮತ್ತು ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ವಿದ್ಯಾರ್ಥಿಗಳ ನಮಗೆ ಆ ಸಂಖ್ಯೆಗಳು ಯಾವುದು ಅಂತ ಗೊತ್ತಿಲ್ಲ. ಹಾಗಾಗಿ ಏನ್ ಮಾಡೋಣ ಅಂದ್ರೆ, ಮೊದಲನೇ ಸಂಖ್ಯೆ x ಆಗಿರುತ್ತೆ. ಏನೇಳಿ? x ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಬೇಕಲ್ಲ, ಅಂದ್ರೆ ಎರಡನೇ ಸಂಖ್ಯೆ. ಎರಡನೇ ಸಂಖ್ಯೆ 27 - x ಆಗಿರಲಿ ಅಂತ ಹೇಳಿ ತೆಗೆದುಕೊಳ್ಳೋಣ. ಗೊತ್ತಿಲ್ಲದೆ ಇರೋ ಕಾರಣ ನಾವು x ಅಂತ ಹೇಳಿ ತೆಗೆದುಕೊಂಡಿರುವಂಥದ್ದು. ಈಗ ಅವುಗಳ ಗುಣಲಬ್ಧ ಕೊಟ್ಟಿದ್ದಾರೆ, ಅಂದ್ರೆ x ಮತ್ತು 27 - x ಅನ್ನು ತಗೊಂಡಿವಲ್ಲ, ಅವುಗಳ ಗುಣಲಬ್ಧ 182 ಆಗಿರುತ್ತಂತೆ. ಅವುಗಳ ಗುಣಲಬ್ಧ 182. ಸೊ ಅಲ್ಲಿಗೆ ಅವುಗಳನ್ನ ತೆಗೆದುಕೊಂಡ್ರೆ x × 27 - x = 182 ಅಂತ ಹೇಳಿ ಕರೀತೀವಿ. ಸೊ ಅಲ್ಲಿಗೆ ಇವ್ರನ್ನ ಗುಣಿಸಿ 27 × x 27x ಮೈನಸ್ x × x x². ಸೊ 182 ಈ ಕಡೆ ತಗೊಂಡ್ಬನ್ನಿ ವಿದ್ಯಾರ್ಥಿಗಳು. ಹಾಗೇನಾಗುತ್ತೆ? -182 = 0 ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಇದನ್ನ ಕ್ರಮವಾಗಿ ಬರ್ಕೋಣ. ಕ್ರಮವಾಗಿ ಬರೆದಾಗ -x² + 27x - 182 = 0 ಅಂತ ಆಯ್ತು.
ಇಲ್ಲಿ ಮೊದಲ ಪದ ಯಾವಾಗಲೂ ಕೂಡ ಏನಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ಸೊ ಅದೀಗ ಮೈನಸ್ನಿಂದ ಗುಣಿಸಿದಾಗ x² ಮೈನಸ್ 27x ಪ್ಲಸ್ 182 ಇಸ್ ಈಕ್ವಲ್ ಟು 0 ಅಂತ ಆಯಿತು. ಅಲ್ಲಿಗೆ ಏನಾಯ್ತು ವಿದ್ಯಾರ್ಥಿಗಳೇ, ನಮ್ಮ ವರ್ಗ ಸಮೀಕರಣದ ಆದರ್ಶ ರೂಪ ಇದೆಯಲ್ಲ, ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0, ಆ ರೂಪಕ್ಕೆ ಈಗ ಸಮೀಕರಣ ಬಂದಿದೆ. ಈಗ ಈ ಸಮೀಕರಣವನ್ನು ಏನು ಮಾಡಬೇಕು, ಇಲ್ಲ ಮಾಡಿದ್ವಲ್ಲ ಅಪವರ್ತನ ವಿಧಾನ. ಸೊ ಅಪವರ್ತನ ವಿಧಾನದಿಂದ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಕೊನೆಯ ಪದ ಏನಿದೆ ನೋಡಿ, 182 ಇದೆ. ಸೊ ಇದಕ್ಕೆ ನಾವು ಕಂಡುಹಿಡಿಬೇಕಾಗಿರುವಂಥದ್ದು ಈಗ ಏನ, ಅಪವರ್ತನಗಳು. ಗುಣಿಸಿದ್ರೆ 182 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ 27 ಬರಬೇಕು. ಹಾಗಾದ್ರೆ ಅಲ್ಲಿ ಬರುವಂಥ ಅಪವರ್ತನಗಳು 13, 14, 182. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಎರಡನ್ನೂ ಮೈನಸ್ ತೆಗೆದುಕೊಳ್ಳೋಣ, ಅಲ್ಲಿಗೆ ಕೂಡಿದ್ರೆ 27 ಅಂತ ಬಂತು. ಸೊ ಆ ಅಪವರ್ತನಗಳನ್ನ ಇಲ್ಲಿ ಬಿಡಿಸ್ತಾ ಹೋದ್ರೆ x² ಮೈನಸ್ 13x ಮೈನಸ್ 14x ಪ್ಲಸ್ 182 ಇಸ್ ಈಕ್ವಲ್ ಟು 0 ಅಂತ ಆಗ್ತಿದೆ. ಅಲ್ಲಿಗೆ ಕಾಮನ್ ತೆಗೆದುಕೊಳ್ಳೋಣ ಇದೆರಡರು. ಸೊ ಇದೆರಡರಲ್ಲಿ ಕಾಮನ್ ತೆಗೆದುಕೊಂಡ್ರೆ x ಕಾಮನ್ ತೆಗಿತೀವಿ. ಸೊ x ಮೈನಸ್ 13 ಉಳಿಯುತ್ತೆ. ನೆಕ್ಸ್ಟ್ ಇದರಲ್ಲಿ ನಮಗೆ ಮೈನಸ್ 14 ಕಾಮನ್ ತಗೋಣ. ಅಲ್ಲಿಗೆ ನೋಡಿ x ಮೈನಸ್ 13, ಯಾಕೆಂದ್ರೆ 13 14 182 ತಾನೆ, ಇಸ್ ಈಕ್ವಲ್ ಟು 0. ನೋಡಿ ಸೇಮ್ ಬಂತು, x ಮೈನಸ್ 13 x ಮೈನಸ್ 13. ಆಗ ನಾವು ಮಾಡ್ತಿರೋ ಲೆಕ್ಕ ಕರೆಕ್ಟ್ ಆಗಿದೆ, ಮುಂದಿನ ಸ್ಟೆಪ್ಗೆ ಹೋಗಬಹುದು ಅಂತ ಹೇಳಿ ಇದು ಸೂಚಿಸಲ್ಪಡುತ್ತೆ. ಸೊ ಅಲ್ಲಿಗೆ ಎರಡರಲ್ಲೂ ಕಾಮನ್ ಇರೋದು x ಮೈನಸ್ 13 ಇಂಟು x ಮೈನಸ್ 14 ಇಸ್ ಈಕ್ವಲ್ ಟು 0. ಸೊ ಅಲ್ಲಿಗೆ x ಮೈನಸ್ 13 ಇಸ್ ಈಕ್ವಲ್ ಟು 0 ಅಥವಾ x ಮೈನಸ್ 14 ಇಸ್ ಈಕ್ವಲ್ ಟು 0. ಅಲ್ಲಿಗೆ ಏನಾಯಿತು, x ಇಸ್ ಈಕ್ವಲ್ ಟು 13 ಆಗುತ್ತೆ, ಏಕೆಂದರೆ ಮೈನಸ್ 13 ಇರೋದು ಕೆಲವೊಂದು ಪ್ಲಸ್ ಆಗುತ್ತೆ, ಅಥವಾ x ಇಸ್ ಈಕ್ವಲ್ ಟು 14 ಆಗುತ್ತೆ. ಅಲ್ಲಿಗೆ ನಮಗೆ ಎರಡು ವ್ಯಾಲ್ಯೂಗಳು ಬಂತು ವಿದ್ಯಾರ್ಥಿಗಳ, x ಇಸ್ ಈಕ್ವಲ್ ಟು 13, x ಇಸ್ ಈಕ್ವಲ್ ಟು 14 ಅಂತ ಹೇಳಿ. ಸೊ ಇಲ್ಲಿ ಯಾವುದು ಕೂಡ ನೆಗೆಟಿವ್ ಇಲ್ಲ. ಹಾಗಾದ್ರೆ ನಾವು ಪ್ರತಿಯೊಂದಕ್ಕೂ ಏನು ಮಾಡಬೇಕಲ್ಲಿ, ಈಗ ಸಂಖ್ಯೆನ ಕಂಡುಹಿಡಿಯಬೇಕು. ಈಗ ಮೊದಲದಾಗಿ 13 ತೆಗೆದುಕೊಳ್ಳೋಣ. x ಇಸ್ ಈಕ್ವಲ್ ಟು 13 ಆದಾಗ ನೋಡಿ, ಮೊದಲನೇ ಪದ ಅಂದ್ರೆ ಮೊದಲನೇ ಸಂಖ್ಯೆ ಏನಾಗಿರುತ್ತೆ, x ಅಂತ ತಗೊಂಡಿದ್ದಾನೆ, x ಇಸ್ ಈಕ್ವಲ್ ಟು 13 ಆಯಿತು. ಹಾಗಾದ್ರೆ ಎರಡನೇ ಸಂಖ್ಯೆ ಏನಾಗಿರುತ್ತೆ, ಎರಡನೇ ಸಂಖ್ಯೆ ಅಂದ್ರೆ ಏನಂತ ಇದೆ ನೋಡಿ, ಅಲ್ಲಿ 27 ಮೈನಸ್ x ಇದೆ. ಸೊ ಅಲ್ಲಿಗೆ 27 ಅಲ್ಲಿ x ಬೆಲೆ 13 ತಗೊಂಡಿದ್ದೀವಿ, ಕಳಿಬೇಕು, ಕಳೆದ್ರೆ ಎಷ್ಟಾಯ್ತು, 14 ಬಂತು. ಹೌದಾನೆ, ಇವಾಗ x ಇಸ್ ಈಕ್ವಲ್ ಟು 13 ಆದಾಗ ನೆಕ್ಸ್ಟ್ x ಇಸ್ ಈಕ್ವಲ್ ಟು 14 ತಗೊಂಡು, ಇಲ್ಲಿ ಒಂದು ನೆಗೆಟಿವ್ ಬಂದಿದ್ದು ನಾವು ನೆಗ್ಲೆಕ್ಟ್ ಮಾಡಬಹುದು ವಿದ್ಯಾರ್ಥಿಗಳೇ. ಎರಡು ಪಾಸಿಟಿವ್ ಬಂದಿರೋದ್ರಿಂದ ಎರಡಕ್ಕೂ ನಾವೇನ್ ಮಾಡಬೇಕಾಗುತ್ತೆ, ಕಂಡುಹಿಡಿಯಬೇಕಾಗಿದೆ. x ಇಸ್ ಈಕ್ವಲ್ ಟು 14 ಆದಾಗ ಮೊದಲ ಸಂಖ್ಯೆ x ಇಸ್ ಈಕ್ವಲ್ ಟು 14 ಆಗುತ್ತೆ. ಓಕೆ, ಹಾಗಾದ್ರೆ ಎರಡನೇ ಸಂಖ್ಯೆ ಏನಾಗುತ್ತೆ, 27 ಮೈನಸ್ x ಅಂದ್ರೆ ಏನಾಯ್ತು, 27 ಮೈನಸ್ 14 ಇಸ್ ಈಕ್ವಲ್ ಟು 13 ಅಂತ ಹೇಳಿ ಬಂದಿದೆ ಅಲ್ವಾ. ಸೊ ಹಾಗಾಗಿ ಈ ಏನು ನಾವು ಕ್ಯಾಲ್ಕುಲೇಷನ್ ಮಾಡಿದೀವಲ್ಲ, ಇದರ ಆಧಾರದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಏನಪ್ಪಾ ಅಂದ್ರೆ ಏನು ಕೇಳಿದ್ರೆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಎರಡು ಸಂಖ್ಯೆಗಳು ಯಾವುದಂದ್ರೆ 13 ಮತ್ತು 14 ಅಂತ ಹೇಳಿ ಕರೆದಿದ್ದಾರೆ. ಯಾವುದು, ಇದರ ಆಧಾರದ ಮೇಲೆ ನಾವು ಇದನ್ನ ಬರೆಯುವಂಥದ್ದು. ನೋಡಿ, ಇಲ್ಲಿ x ಇಸ್ ಕೂಡ 13, x ಇಸ್ ಕೂಡ 14 ಅಂತ ಹೇಳಿ ತೆಗೆದುಕೊಂಡಾಗ. ಸೊ ಈ ರೀತಿಯಾಗಿ ನಾವೇನು ಮಾಡಬೇಕು, ಸಂಖ್ಯೆಗಳನ್ನ ಕಂಡುಹಿಡಿತಾ ಹೋಗಬೇಕು. ಇಲ್ಲಿ ಮುಖ್ಯವಾಗಿ ಅಪವರ್ತನ ವಿಧಾನ, ಆಮೇಲೆ ಅದನ್ನ ಆದರ್ಶ ರೂಪಕ್ಕೆ ಕನ್ವರ್ಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿಗಳ ಎಕ್ಸಾಮ್ ದೃಷ್ಟಿಯಿಂದ ಈ ಲೆಕ್ಕ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಇದನ್ನು ನಿಮಗೆ 2 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಬಹಳ ಇದೆ ಈ ಪಾಠದಲ್ಲಿ. ಹಾಗಾಗಿ ಇದರ ಡೌಟ್ ಇದ್ದರೆ ನೀವು ನಂತರ ಡಿಸ್ಕಸ್ ಮಾಡ್ತಾ ಹೋಗಬಹುದು. ಇಲ್ಲೇನೋ ಡೌಟ್ ಇಲ್ಲ ಅಂದ್ಕೊಳ್ತೀನಿ, ಯಾಕೆಂದರೆ ತುಂಬ ಈಸಿ ಇರುವಂತಹ ಸ್ಟೆಪ್ ಆಗಿದೆ.
ಹಾಗಾದರೆ ಇದೇ ರೀತಿಯ ಇನ್ನೊಂದು ಲೆಕ್ಕ ಇದೆ ವಿದ್ಯಾರ್ಥಿಗಳೇ, ಆ ಲೆಕ್ಕವನ್ನು ನೀವು ಹೋಮ್ವರ್ಕಲ್ಲಿ ಬಿಡಿಸ್ತಾ ಹೋಗಿ, ಆಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಲೆಕ್ಕವನ್ನು ನೋಡೋಣ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಮುಂದಿನ ಲೆಕ್ಕವನ್ನು ತೆಗೆದುಕೊಂಡ್ರೆ 5ನೇ ಲೆಕ್ಕವನ್ನು ನೋಡ್ತಾ ಹೋಗೋಣ. 4ನೇ ಲೆಕ್ಕ ನಾನು ನಿಮಗೆ ಮಾಡಿ ಅಂತ ಹೇಳಿ ಕೊಟ್ಟೆ ಹೋಮ್ವರ್ಕ್ಗೆ. 5ನೇ ಲೆಕ್ಕ ತೆಗೆದುಕೊಂಡ್ರೆ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ವಿದ್ಯಾರ್ಥಿಗಳು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ಬಿಟ್ಟಿದ್ದಾರೆ ಲಂಬಕೋನ ತ್ರಿಭುಜ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ಏನು ಮಾಡ್ತೀನಿ ನಾನು ABC ಅನ್ನುವಂತಹ ಒಂದು ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡಿದ್ದೇನೆ. ಸೊ ಈ ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡಾಗ ಈ ತ್ರಿಭುಜದ ಪಾದ ವಿದ್ಯಾರ್ಥಿಗಳ ಚಿತ್ರವನ್ನು ಗಮನಿಸಿ. ಪಾದ ಅಂದ್ರೆ ಯಾವುದಿದೆ? BC. BC ಇಸ್ ಈಕ್ವಲ್ ಟು ಏನಾಗಿರಲಿ ಎಕ್ಸ್ ಮೀಟರ್, ಸಾರಿ ಇಲ್ಲಿ ಸೆಂಟಿಮೀಟರ್ ಅಂತ ಹೇಳ್ತಾನೆ. ಸೊ ಹಾಗಾಗಿ ಸೆಂಟಿಮೀಟರ್ ಆಗಿರಲಿ ಅಂತ ಹೇಳ್ಬಿಟ್ಟು ತೆಗೆದುಕೊಳ್ಳೋಣ. ಹಾಗೇನೆ ಈ ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡಾಗ ಇದರ ಎತ್ತರ ಯಾವುದು? AB. ಅದೆಷ್ಟಿದೆ? x ಮೈನಸ್ 7 ಅಂತ ಕರಿತೀವಿ. ಯಾಕೆ x ಮೈನಸ್ 7 ಅಂತ ಕರೆಯೋದು? ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಇಂಟು ಕೊಟ್ಟಿದ್ದಾರೆ. ಕಡಿಮೆ ಮೀನ್ಸ್ ಏನು? ಮೈನಸ್, ನೆಗೆಟಿವ್ ಸೈನ್ ಅನ್ನ ಸೂಚಿಸಲ್ಪಟ್ಟಿದೆ ವಿದ್ಯಾರ್ಥಿಗಳೇ. ಹಾಗಾಗಿ AB ಇಸ್ ಈಕ್ವಲ್ ಟು x ಮೈನಸ್ 7 ಸೆಂಟಿಮೀಟರ್ ಅಂತ ಹೇಳಿ ಕರೆಯಲ್ಪಟ್ಟಿದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ವಿಕರ್ಣ ಮೀನ್ಸ್ ಯಾವುದು? AC 90 ಡಿಗ್ರಿಗೆ ಅಭಿಮುಖವಾಗಿರೋದು ಯಾವುದು? AC ತಾನೆ. ಸೊ ಹಾಗಾಗಿ AC ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್ ಅಂತ ಹೇಳಿ ಕರಿತೀವಿ. ಸೊ ಇಷ್ಟು ನಮಗೆ ಈ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ದತ್ತಾಂಶಗಳು ವಿದ್ಯಾರ್ಥಿಗಳು. ಇವುಗಳನ್ನ ಬಳಸಿಕೊಂಡು ನಾವೇನ್ ಮಾಡಬೇಕು? ಸೊ ಈ ಲೆಕ್ಕವನ್ನ ಬಿಡಿಸ್ತಾ ಹೋಗ್ಬೇಕು ವಿದ್ಯಾರ್ಥಿಗಳು. ಈ ಲೆಕ್ಕನೂ ಕೂಡ ಒಂದ್ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನಿಮ್ಮ ಪ್ರಿಪರೇಟರಿಗಳಲ್ಲಿ ಕೂಡ ಈ ಪ್ರಶ್ನೆ ರಿಪೀಟೆಡ್ ಆಗಿದೆ. ಈಗ ಇಲ್ಲಿ ಲಂಬಕೋನ ತ್ರಿಭುಜ ಅಂತ ನಮಗೆ ಏನು ನೆನಪಾಗುತ್ತೆ? ಏನ್ ಹೇಳಿ? ಓಕೆ, ಗುಡ್. ಏನ್ ಹೇಳಿ? ಪೈಥಾಗೋರಸ್ ಪ್ರಮೇಯ ನಮಗೆ ಇಲ್ಲಿ ನೆನಪಾಗುವಂಥದ್ದು. ಸೊ ಹಾಗಾದ್ರೆ ನಮ್ಮ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಏನ್ ಮಾಡ್ತೀವಿ ನಾವು? ಸಮೀಕರಣವನ್ನ ಬರ್ಕೊಳ್ತೀವಿ ತ್ರಿಭುಜಕ್ಕೆ ಅನುಗುಣವಾಗಿ, ಹೌದಾನೆ? ಸೊ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ ಯಾವುದು? BC ಸ್ಕ್ವೇರ್. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಇದು ಪೈಥಾಗೋರಸ್ ಪ್ರಮೇಯದ ಹೇಳಿಕೆ. ವಿದ್ಯಾರ್ಥಿಗಳೇ, ಈ ಸಮೀಕರಣದ ನಮಗೆ AC, AB ಮತ್ತು BC ಬೆಲೆಗಳನ್ನ ಇಲ್ಲಿ ನಾವು ಕಂಡಿಟ್ಕೊಂಡಿದ್ದೀವಿ. ಆ ಬೆಲೆಗಳನ್ನ ಈ ಸಮೀಕರಣದಲ್ಲಿ ಆದೇಶಿಸ್ತಾ ಹೋಗೋಣ. ಸೊ AC ಅಂದ್ರೇನು? 13 ಸ್ಕ್ವೇರ್ ಇಸ್ ಈಕ್ವಲ್ ಟು AB ಇದೆ. AB ಅಂದ್ರೆ x ಮೈನಸ್ 7 ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಪ್ಲಸ್ ಏನಿದೆ ನೋಡಿ BC x ಇದೆ, x ಸ್ಕ್ವೇರ್. ಈಗ ಇಲ್ಲಿ ವಿದ್ಯಾರ್ಥಿಗಳು ಇದನ್ನ ನಾವು ಏನ್ ಮಾಡಬೇಕು? 13 ಹೋಲ್ ಸ್ಕ್ವೇರ್ ಅಂದ್ರೆ ಗುಣಿಸ್ಬೇಕು. 13 ಇಂಟು 13. ಸೊ 13 169 ಆಗುತ್ತೆ. ವರ್ಗವನ್ನ ಕಂಡುಹಿಡಿಯುವಂಥದ್ದು ಇಸ್ ಈಕ್ವಲ್ ಟು. ಸೊ ಇದನ್ನ ಸೂತ್ರದ ಪ್ರಕಾರ ಬಿಡಿಸೋಣ. ಅಂದ್ರೆ A ಮೈನಸ್ B ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ ಏನಾಗುತ್ತೆ? x ಸ್ಕ್ವೇರ್ ಮೈನಸ್ 2AB ಹೋಗ್ತಾನೆ, ಮೈನಸ್ 14 x ಆಯ್ತು. 7 2 14 ಸೂತ್ರದಲ್ಲಿರೋ 2. ನೆಕ್ಸ್ಟ್ ಪ್ಲಸ್ 7 ಸ್ಕ್ವೇರ್ ಅಂತ ಬರುತ್ತೆ. ಸೊ 7 49 ಹೌದಾನೆ. ನಂತರ ಏನು ಉಳ್ಕೊಂಡಿದೆ? ಪ್ಲಸ್ x ಸ್ಕ್ವೇರ್. ಈಗ ವಿದ್ಯಾರ್ಥಿಗಳೇ, ಈ ಎಲ್ಲ ಟರ್ಮ್ನ ಈ ಕಡೆ ತೆಗೆದುಕೊಂಡು ಬಂದ್ರೆ 169 ಮೈನಸ್ x ಸ್ಕ್ವೇರ್ ಪ್ಲಸ್ ಆಗುತ್ತೆ 14x ಮೈನಸ್ 49 ಮೈನಸ್ x ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಸೊ ಅಲ್ಲಿಗೆ ಮೈನಸ್ x ಸ್ಕ್ವೇರ್ ಮೈನಸ್ x ಸ್ಕ್ವೇರು ಮೈನಸ್ 2x ಸ್ಕ್ವೇರ್ ಆಯ್ತಲ್ಲ ವಿದ್ಯಾರ್ಥಿಗಳ. ನಂತರ ಏನು ಮಾಡ್ಬೋದು ನೋಡಿ? ಪ್ಲಸ್ 14x ಅಂತ ಒಂದೇ ಇದೆ. ಸ್ಥಿರಾಂಕ ಇರೋದು 169 ಮೈನಸ್ 49. ಕಳೆದ್ರೆ ಏನಾಗುತ್ತೆ? 120 ಬರುತ್ತೆ. ಎಂತ 20?
ಪ್ಲಸ್ 120 ಆಗುತ್ತೆ ಈಸ್ ಈಕ್ವಲ್ ಟು 0. ಈಗ ಏನು ಮಾಡೋಣ, 2 ಇದೆ, 14 ಇದೆ, 120 ಇದೆ, 2 ಇಂದ ಡಿವೈಡ್ ಆಗುತ್ತೆ. ಮೊದಲ ಪದ ಮೈನಸ್ ಇದೆ, ಆಗ ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಇದನ್ನ ಮೈನಸ್ ಇಂದ ಗುಣಿಸ್ಬೇಕು ತಾನೆ. ಹಾಗಾಗಿ ಟೋಟಲ್ ಆಗಿ ಸಮೀಕರಣವನ್ನು -2ರಿಂದ ಭಾಗಿಸ್ಬೇಡ, ಆಗ ನಮಗೆ ಆನ್ಸರ್ ಕರೆಕ್ಟ್ ಬರ್ತಾ ಹೋಗುತ್ತೆ. ಸೊ x² ಪ್ಲಸ್ 7x ಆಮೇಲೆ ಇಲ್ಲಿ ನೋಡಿ ಪ್ಲಸ್ 120 ಹೌದಾನೆ, ಎಷ್ಟು 2 ಆಗ 12 60. ಸೊ ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ. ನಮಗೆ ಬಂದಿರೋ ಸಮೀಕರಣ ಸರಳ ರೂಪಕ್ಕೆ ಬಂದಿದೆ. x² ಪ್ಲಸ್ 7x ಪ್ಲಸ್ 60 ಈಸ್ ಈಕ್ವಲ್ ಟು 0. ವಿದ್ಯಾರ್ಥಿಗಳೇ, ಈಗ ಇದು ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ರೂಪದಲ್ಲಿದೆ ಅಲ್ವಾ. ಈಗ ಏನು ಮಾಡಬೇಕು, 60ಕ್ಕೆ ನಾವು ಅಪವರ್ತನ ಕಂಡುಹಿಡಿಯಬೇಕು. ಗುಣಿಸಿದ್ರೆ 60 ಬರಬೇಕು, ಕಳೆದ್ರೆ ಏನು ಬರಬೇಕು, ನಮ್ಮ ಮಧ್ಯದ ಪದ 7 ಬರಬೇಕು. ಹಾಗಾದ್ರೆ ಯಾವುದು 12 5 60 ಅಲ್ವಾ. 12 5 ಅಂದ್ರೆ ಎಷ್ಟು 7. ಎಂತ 7 ಪ್ಲಸ್ 7 ಇದೆ, ಹಾಗಾಗಿ ದೊಡ್ಡ ಸಂಖ್ಯೆ ಪ್ಲಸ್ ಆಗಿರಬೇಕು. ಈ ಏನಾಗಿರ್ಬೇಕು -5 ಅಂತ ಆಗಿರಬೇಕು. ಅಲ್ಲಿಗೆ ವಿಸ್ತರಿಸಿದ್ರೆ x² ಪ್ಲಸ್ 12x ಮೈನಸ್ 5x ಪ್ಲಸ್ 60 ಈಸ್ ಈಕ್ವಲ್ ಟು 0 ಅಂತ ಹೇಳಿ. ಸೊ ಕಾಮನ್ ತೆಗೆದುಕೊಳ್ಳಿ. ಕಾಮನ್ ತೆಗೆದುಕೊಂಡಾಗ x ಇಂಟು x ಪ್ಲಸ್ 12 ನೆಕ್ಸ್ಟು -5 ಕಾಮನ್ ತಗೊಳ್ಳಿ, x ಪ್ಲಸ್ 12 ಈಸ್ ಈಕ್ವಲ್ ಟು 0. ನಂತರ ವಿದ್ಯಾರ್ಥಿಗಳೇ x ಪ್ಲಸ್ 12 ಕಾಮನ್ ಇದೆ, ಇನ್ನು ಉಳಿದಿರೋ ಪದ x ಮೈನಸ್ 5 ಈಸ್ ಈಕ್ವಲ್ ಟು 0. ಸೊ ಇದಕ್ಕೆ ಸ್ಪ್ಲಿಟ್ ಮಾಡಿದರೆ x ಈಸ್ ಈಕ್ವಲ್ ಟು ಏನಾಗುತ್ತೆ -12 ಬರುತ್ತೆ, ಅಥವಾ x ಈಸ್ ಈಕ್ವಲ್ ಟು 5 ಅಂತ ಅಲ್ವಾ. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಏನನ್ನ, ನೆಗೆಟಿವ್ ಬಂದಿರೋದಲ್ಲ, ಪಾಸಿಟಿವ್ ಬಂದಿರೋದನ್ನ ನಾವು ಕನ್ಸಿಡರ್ ಮಾಡಬೇಕು. ಅಂದರೆ x ಈಸ್ ಈಕ್ವಲ್ ಟು 5 ಇದೆಯಲ್ಲ, ಆ ಬೆಲೆನ ತೆಗೆದುಕೊಳ್ಬೇಕು. ಇದನ್ನ ನಾವಿಲ್ಲಿ ಆದೇಶಿಸಿದ್ರೆ ಲಂಬಕೋನ ತ್ರಿಭುಜದ ಪಾದ ಬಿ ಸಿ ಅಂತ ತಗೊಂಡಿದ್ದಾನೆ. ಆಗ ಬಿ ಸಿ ಈಸ್ ಈಕ್ವಲ್ ಟು ಏನಿದೆ x ಇದೆ, ಅದೇನಾಯ್ತು x ನ ಬೆಲೆ 5 ಸೆಂಟಿಮೀಟರ್ ಅಂತ ಹೇಳಿ ಬರೀತೀವಿ. ನೆಕ್ಸ್ಟ್ ಎತ್ತರ ಇದೆ ನೋಡಿ, ಎತ್ತರ ಎ ಬಿ ಈಸ್ ಈಕ್ವಲ್ ಟು, ಸೊ ಇಲ್ಲಿ ನಾವು ತೆಗೆದುಕೊಂಡಾಗ x ಮೈನಸ್ 7 ಇದೆ, ಸೊ 12 ಮೈನಸ್ 7, ಸೊ ಅಲ್ಲಿಗೆ ತಗೊಂಡ್ರೆ ಏನಾಗುತ್ತೆ 5 ಸೆಂಟಿಮೀಟರ್ ಅಂತ ಆಗುತ್ತೆ. ನೆಕ್ಸ್ಟ್ ಎ ಸಿ ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್ ಅಂತ ಹೇಳಿ ಹೇಳಲ್ಪಡ್ತೀವಿ. ಸೊ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ವಿದ್ಯಾರ್ಥಿಗಳೇ, ಈ ಲೆಕ್ಕಕ್ಕೆ ನಾವು ಉಳಿದೆರಡು ಬಾಹುಗಳನ್ನು ಕಂಡುಹಿಡಿತಾ ಹೋಗ್ತೀವಿ. ಸೊ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ, ಏನೂ ಡೌಟ್ ಇಲ್ಲಲ್ವಾ. ಓಕೆ ವಿದ್ಯಾರ್ಥಿಗಳೇ, ಅಲ್ಲಿಗೆ ಅಭ್ಯಾಸ 10.2 ಅಲ್ಲಿರುವಂತಹ 3 ಲೆಕ್ಕಗಳನ್ನ ನಿಮಗೆ ಎಕ್ಸ್ಪ್ಲನೇಷನ್ಸ್ನ ಕೊಟ್ಬಿಟ್ಟು ಲೆಕ್ಕಗಳನ್ನು ಬಿಡಿಸಿದ್ದೇನೆ. ಇನ್ನು ಉಳಿದಿರೋ ಲೆಕ್ಕಗಳನ್ನು ನೀವೇನು ಮಾಡಬೇಕು, ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡ್ತಾ ಹೋಗಿ. ಏನಾದರೂ ಡೌಟ್ ಇದ್ದರೆ ನಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಹತ್ರ ಸ್ಟೆಪ್ಸು ಉತ್ತರಗಳನ್ನು ಹೇಗೆ ಬಿಡಿಸೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಈ ಪಾಠದಲ್ಲಿ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಸಬ್ ಟಾಪಿಕ್ ಯಾವುದಪ್ಪ ಅಂದರೆ ಸೂತ್ರದ ಸಹಾಯದಿಂದ ಒಂದು ವರ್ಗ ಸಮೀಕರಣವನ್ನು ಬಿಡಿಸೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಈ ಪ್ರಶ್ನೆಯನ್ನು ನಿಮಗೆ 2 ಮಾರ್ಕ್ಸಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಸೂತ್ರದ ಸಹಾಯದಿಂದ ಸೂತ್ರ ಹೇಗೆ ಕಂಡುಹಿಡಿಯುವುದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲಾಗಿ ನಮ್ಮ ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಿದೆ, ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಇದೇನಿದು ವರ್ಗ ಸಮೀಕರಣವನ್ನು ನಾವು ವಿಸ್ತರಿಸಿದಾಗ ಆಗ ಏನಾಗುತ್ತೆ, ಪ್ಲಸ್ ಸಿ ನ ಈಚೆ ತೆಗೆದುಕೊಳ್ಳೋಣ, ax² ಪ್ಲಸ್ bx ಇಸ್ ಈಕ್ವಲ್ ಟು -c. ವಿದ್ಯಾರ್ಥಿಗಳು ಇದೇ ಸಮೀಕರಣವನ್ನು ನಾನು ಏನು ಮಾಡ್ತಾ ಇರೋದು, ನಮಗೆ ಹೇಗೆ ಬೇಕೋ ಅದಕ್ಕೆ ತಕ್ಕಂತೆ ನಾವು ಸ್ಥಳಾಂತರಿಸ್ಕೊಳ್ತಾ ಇದ್ದೀವಿ ಅಥವಾ ವಿಸ್ತರಿಸ್ಕೊಳ್ತಾ ಇದ್ದೀವಿ, ನಮಗೆ ಹೇಗೆ ಬೇಕೋ ಹಾಗೆ. -c ಅಂತ ಆಯಿತು ಇಲ್ಲಿ RHS ಸೈಡ್. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ, ಎರಡೂ ಕಡೆ 4a ಯನ್ನು ಗುಣಿಸ್ತೀವಿ, LHS ಸೈಡ್ ಮತ್ತು RHS ಸೈಡ್. ಸೊ ಹೀಗೆ ಗುಣಿಸಿದಾಗ 4a ಇಂಟು ax² ಅಂದ್ರೆ ಏನಾಯಿತು, 4a² x² ಆಯಿತು, ಪ್ಲಸ್ 4a ಇಂಟು bx ಅಂದರೆ 4a bx ಆಯಿತು, ಇಸ್ ಈಕ್ವಲ್ ಟು -c ಇಂಟು 4a ಅಂದರೆ -4ac ಅಂತ ಹೇಳಿ ಕರೆಯಲ್ಪಡ್ತೀವಿ. ಮತ್ತೆ ಈಗ ಮತ್ತೆ ಇದಕ್ಕಿಂತ ಆಲ್ಟರ್ ಮಾಡ್ತಾ ಹೋಗ್ತೀವಿ. ಎರಡು ಕಡೆ ಏನು ಮಾಡ್ತೀವಿ, b² ಅನ್ನ ಕೂಡಿಕೊಳ್ತೀವಿ. ಮೊದಲಾಗಿ ಗುಣಿಸಿದ್ವಿ,
ನೆಕ್ಸ್ಟ್ ಏನು ಮಾಡುವಂಥದ್ದು ಕೂಡಲ್ಪಡುವಂಥದ್ದು. ಸೊ ಹೀಗೆ ಕೂಡಿದಾಗ 4a² ಪ್ಲಸ್ 4ab(x) ಪ್ಲಸ್ b² ಕೊಡ್ತಾ ಇದ್ವಿ. ಹಾಗೆಯೇ RHS ತಗೊಂಡ್ರೆ -4ac ಪ್ಲಸ್ b² ಅನ್ನ ಕೂಡುವಂಥದ್ದು. ಈಗ ಇಲ್ಲಿ ಈ ಏನಿದೆಯಲ್ಲ ಸಮೀಕರಣ, ಈ ಸಮೀಕರಣವನ್ನ ನಾವೇನ್ ಮಾಡಬೇಕು ಅಂದ್ರೆ ವರ್ಗ ರೂಪದಲ್ಲಿ ಬರೀತಾ ಹೋಗ್ಬೇಕು. ಅಂದ್ರೆ ನಮ್ಮ ಫಾರ್ಮುಲಾ ಇದೆಯಲ್ಲ a+b². ಸೊ ಅದಕ್ಕೆ ನಾವು ಅನುಗುಣವಾಗಿ ಇದು ನಾವು ಬರೆದಾಗ ಇಲ್ಲಿ 4ರ ವರ್ಗಮೂಲ 2, a² x² ನ ವರ್ಗಮೂಲ a ಮತ್ತೆ x ಗೊತ್ತಿದೆ, ಹಾಗಾಗಿ 2ax² ಪ್ಲಸ್ ಇದನ್ನ 2ab ಅಂತ ಕರಿತೀವಲ್ಲ ವಿದ್ಯಾರ್ಥಿಗಳೇ, 2 ಬರ್ಕೊಳ್ಳಿ, ಸೂತ್ರದಲ್ಲಿರೋದು a ಬೆಲೆ ಇದೆ 2ax, b ಅಂದ್ರೆ ಇಲ್ಲಿ b² ಇದೆಯಲ್ಲ b ಆಗುತ್ತೆ ಇಂಟು b ಪ್ಲಸ್ b² ಇಸ್ ಈಕ್ವಲ್ ಟು ಇಲ್ಲಿ ಫಸ್ಟ್ ಪದ ಪಾಸಿಟಿವ್ ಇರಬೇಕು, ಹಾಗಾಗಿ ಏನ್ ಮಾಡಿದ್ವಿ ಇಲ್ಲಿ b² ನ ಫಸ್ಟ್ ಬರ್ಕೊಂಡಿದ್ವಿ, ನಂತರ 4ac ಅನ್ನ ಬರ್ದಿರ್ಬೇಕು. ಹಾಗಾದ್ರೆ ಇಲ್ಲಿ a² ಪ್ಲಸ್ 2ab ಪ್ಲಸ್ b² ರೂಪದಲ್ಲಿದೆ. ಸೂತ್ರ ಏನ್ ಹೇಳ್ತಾರೆ a+b² ಅಂತ ಹೇಳುತ್ತೆ. ಸೊ ಅಲ್ಲಿಗೆ 2ax ಪ್ಲಸ್ b² ಇಸ್ ಈಕ್ವಲ್ ಟು b² ಮೈನಸ್ 4ac ಅಂತ ಹೇಳಿ ಕರೆಸ್ಕೊಳ್ತೇವೆ. ಈಗ ಇಲ್ಲಿ ಸ್ವಲ್ಪ ಬದಲಾವಣೆ ಏನ್ ಮಾಡಿದ್ವಿ, ಸ್ಕ್ವೇರ್ ಇದೆಯಲ್ಲ ಈ ಸ್ಕ್ವೇರ್ ನ ನಾವೇನ್ ಮಾಡಿದ್ವಿ b² ಮೈನಸ್ 4ac ಗೆ ಅನ್ವಯ ಮಾಡಿದ್ವಿ. ಹಾಗೇನಾಗುತ್ತೆ 2ax ಪ್ಲಸ್ b ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ b² ಮೈನಸ್ 4ac ಅಂತ ಆಯ್ತು. ಹಾಗೇನೆ ಈ ಪ್ಲಸ್ b ನ ಈಚೆ ತಗೊಳ್ಳಿ ವಿದ್ಯಾರ್ಥಿಗಳೇ, ಆಗ ಪ್ಲಸ್ ಇರೋದೇನಾಗುತ್ತೆ ಮೈನಸ್ ಆಗುತ್ತೆ. 2ax ಇಸ್ ಈಕ್ವಲ್ ಟು ಮೈನಸ್ b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ b² ಮೈನಸ್ 4ac ಅಂತ ಆಯ್ತು. ಇಲ್ಲಿ ನಮಗೆ ಬೇಕಾಗಿರೋದು ಯಾವುದು x ನ ಬೆಲೆ. ಸೊ x ಇಸ್ ಈಕ್ವಲ್ ಟು ಮೈನಸ್ b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ b² ಮೈನಸ್ 4ac ಹೋಲ್ ಡಿವೈಡ್ ಬೈ 2a. ಇಲ್ಲಿ 2a ಇತ್ತಲ್ವ x ಜೊತೆ, ಸೊ 2a ಏನ್ ಮಾಡಿದ್ವಿ ಛೇದಕ್ಕೆ ನಾವು ತೆಗೆದುಕೊಂಡ್ವಿ. ಆಗ ನಮಗೆ x ಅಂತ ಕೊಟ್ಟಾಗ ಈ ವರ್ಗ ಸಮೀಕರಣವನ್ನು ಬಿಡಿಸಬೇಕು ಅಂದ್ರೆ ನಾವು ಬಳಸುವಂತಹ ಸೂತ್ರ ಯಾವುದಂದ್ರೆ x ಇಸ್ ಈಕ್ವಲ್ ಟು ಮೈನಸ್ b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಮೈನಸ್ 4ac ಹೋಲ್ ಡಿವೈಡ್ ಬೈ 2a ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಸೂತ್ರವನ್ನ ನೀವು 10 ಸಲ ಬರ್ಬಿಟ್ಟು ಕಲ್ತಿರ್ಬೇಕು. ಹಾಗೆಯೇ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ವಿದ್ಯಾರ್ಥಿಗಳೇ, ಏನಂದ್ರೆ ಸೊ ಈ ಸೂತ್ರವನ್ನ ನಾವು ತೆಗೆದುಕೊಂಡಾಗ ಇಲ್ಲಿ 2 ಮೂಲಗಳು ಬರುತ್ತೆ. ಯಾಕೆಂದ್ರೆ ಈ ಪ್ಲಸ್ ಆರ್ ಮೈನಸ್ ಇದೆಯಲ್ಲ, ಹಾಗಾಗಿ ಒಂದು ಪ್ಲಸ್ ಅಂತ ಹೇಳಿ ತೆಗೆದುಕೊಂಡಾಗ x ಇಸ್ ಈಕ್ವಲ್ ಟು ಮೈನಸ್ b ಪ್ಲಸ್ ರೂಟ್ b² ಮೈನಸ್ 4ac ಹೋಲ್ ಡಿವೈಡ್ ಬೈ 2a. ಸೊ ಇದು ಒಂದು ಮೂಲ. ಹಾಗಾದ್ರೆ ಇನ್ನೊಂದು ಮೂಲವನ್ನು ತೆಗೆದುಕೊಂಡ್ರೆ x ಇಸ್ ಈಕ್ವಲ್ ಟು ಮೈನಸ್ b ಮೈನಸ್ ಸ್ಕ್ವೇರ್ ರೂಟ್ b² ಮೈನಸ್ 4ac ಡಿವೈಡ್ ಬೈ 2a ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಸೂತ್ರದ 2 ಮೂಲಗಳು, ಒಂದು ಪ್ಲಸ್ ಇರೋದು, ಇನ್ನೊಂದು ಮೈನಸ್. ಇದರ ಅರ್ಥ ಏನಂದ್ರೆ ನಮಗೊಂದು ಸಮೀಕರಣವನ್ನ ಕೊಟ್ಟಾಗ ಸೂತ್ರದ ಸಹಾಯದ ಸಮೀಕರಣವನ್ನ ವಿಸ್ತರಿಸ್ತಾ ಹೋದಾಗ ಅಲ್ಲಿ ನಮ್ಗೆ ಎಷ್ಟು ಮೂಲಗಳು ಬರುತ್ತೆ ಅಂತ ಅರ್ಥ 2 ಮೂಲಗಳು, ಒಂದು ಪ್ಲಸ್ ಆಗಿರುತ್ತೆ, ಇನ್ನೊಂದು ಮೈನಸ್ ಆಗಿರುತ್ತೆ ಅಂತ ಹೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳು. ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಕೇಳಬಹುದು ಮೂಲಗಳನ್ನ, ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸೂತ್ರನೂ ಕೂಡ ಇಂಪಾರ್ಟೆಂಟ್. ಈ ಸೂತ್ರ ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಮೂಲಗಳನ್ನ ಈಸಿಯಾಗಿ ಬರೀತಾ ಹೋಗಬಹುದು. ಹಾಗಾದ್ರೆ ಸೂತ್ರದ ಸಹಾಯದಿಂದ ಒಂದು ವರ್ಗ ಸಮೀಕರಣವನ್ನು ಬಿಡಿಸಬೇಕಾದ್ರೆ ನಾವು ತಗೊಳ್ಳುವಂತಹ ಸೂತ್ರ ಯಾವುದು, x ಇಸ್ ಈಕ್ವಲ್ ಟು ಮೈನಸ್ b ಪ್ಲಸ್ ಆರ್ ಮೈನಸ್ ಬರಲೇಬೇಕು ಸ್ಕ್ವೇರ್ ರೂಟ್. ನೋಡಿ ರೂಟ್ ಅನ್ನೋದು ವಿದ್ಯಾರ್ಥಿಗಳೇ b² ಮೈನಸ್ 4ac, ac ತನಕ ಬರಬೇಕು, ಬರೀ b² ಅಷ್ಟೇ ಅಲ್ಲ, ನೋಡಿ ಇಲ್ಲಿ ತನಕ ಕೂಡ ಹಾಕಿದೆ 4ac ತನಕ ಬರಬೇಕು ಹೋಲ್ ಡಿವೈಡ್ ಬೈ, ಈ ಹೋಲ್ ಡಿವೈಡ್ ಬೈ ಗೆರೆ ಇದೆಯಲ್ಲ ಮೈನಸ್ b ಇಂದಲೂ ಪ್ರಾರಂಭ ಆಗಬೇಕು. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವು ಕೆಲವೊಂದ್ಸಲ ಬರೀಬೇಕಾದ್ರೆ ಇಲ್ಲಿಂದ ಹಾಕ್ಬಿಡ್ತೀರಾ ಅರ್ಥದಿಂದ, ದಟ್ ಈಸ್ ರಾಂಗ್. ಏನ್ ಮಾಡಬೇಕು, ಮೈನಸ್ b ಇಂದಾನೆ ಹೋಲ್ ಡಿವೈಡ್ ಬೈ 2a ಅಂತ ಹೇಳಿ ಬರೀಬೇಕು. ಸೊ ಅರ್ಥ ಆಯ್ತಲ್ಲ? ಹಾಗಾದ್ರೆ ಏನು ಡೌಟ್ ಇಲ್ಲಲ್ವಾ? ಸಮೀಕರಣವನ್ನ ಅಂದ್ರೆ ಸೂತ್ರವನ್ನ ಹೇಗೆ ಬಿಡಿಸಿದ್ವಿ ಅಂತ ಹೇಳಿ ನಮ್ಮ ಆದರ್ಶ ರೂಪದ ಸಮೀಕರಣವನ್ನ ತಗೊಂಡು ಸೂತ್ರವನ್ನ ನಾವಿಲ್ಲಿ ತಯಾರು ಮಾಡಿದ್ವಿ. ಹಾಗಾದ್ರೆ ಈ ಸೂತ್ರವನ್ನ ತೆಗೆದುಕೊಂಡು ಲೆಕ್ಕವನ್ನ ಹೇಗೆ ಬಿಡಿಸೋದು ಅನ್ನೋದನ್ನ ಅಭ್ಯಾಸದಲ್ಲಿ ನೋಡ್ತಾ ಹೋಗೋಣ. ಓಕೆ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ಅಭ್ಯಾಸ 10.3 ತೆಗೆದುಕೊಂಡಾಗ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳೇ ನಿಮಗೆ ವರ್ಗ ಸಮೀಕರಣಗಳನ್ನು ತೆಗೆದುಕೊಂಡು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸಿ ಅಂತ ಒಂದು ಟಾಪಿಕ್ ಇತ್ತು. ಸೊ ಇಲ್ಲಿ ಈಗ ನಿಮಗೆ ಲಾಕ್ಡೌನ್ ಆಗಿಬಿಟ್ಟು ಕ್ಲಾಸಸ್ಗಳೆಲ್ಲ ನಡೆದೇ ಇರೋ ಕಾರಣ ನಿಮಗೆ ಸಿಲೆಬಸ್ಸಲ್ಲಿ ಏನು ಮಾಡಿದರೆ ರೆಡ್ಯೂಸ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಈ ಪಾಠದಲ್ಲಿ ನಿಮಗೆ ಆ ವರ್ಗ ಪೂರ್ಣಗೊಳಿಸುವ ವಿಧಾನವನ್ನು ಏನು ಮಾಡಿ
ಮಾಡಿದ್ದಾರೆ, ಎಲಿಮಿನೇಟ್ ಮಾಡಿದ್ದಾರೆ. ಸೊ ಆ ಟಾಪಿಕನ್ನು ತೆಗೆದು ಹಾಕಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳು ಈ 10.3 ಅಲ್ಲಿ ಇದ್ದಾವೆ. ಅವುಗಳನ್ನು ಬಿಟ್ಟು ನಾನೇನು ಮಾಡಿದ್ದೀನಿ, ಇಲ್ಲಿ ಸೂತ್ರದ ಸಹಾಯದಿಂದ ಕಂಡುಹಿಡಿಯುವಂತಹ ಸಮೀಕರಣಗಳನ್ನು ತಗೊಂಡು ಅದಷ್ಟು ಮಾತ್ರ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಏನು ರೆಡ್ಯೂಸ್ ಮಾಡಿರುವಂತಹ ಸಿಲೆಬಸ್ ಅಷ್ಟೇ ಇದೆ ನಿಮಗೆ ಆನ್ಲೈನ್ನಲ್ಲಿ ಕ್ಲಾಸಸ್ಗಳು ನಡೆಯುವಂಥದ್ದು ವಿದ್ಯಾರ್ಥಿಗಳ. ಹಾಗಾದರೆ ಅಲ್ಲಿ ನಾನು ಕೆಲವು ಲೆಕ್ಕಗಳನ್ನು ಬಿಟ್ಟಿದ್ದೀನಲ್ಲ, ಯಾಕೆ ಬಿಟ್ಟಿದ್ದಾರೆ ಅಂತ ಹೇಳಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ ಆ ಸಿಲೆಬಸ್ನ ನಿಮಗೆ ಬಿಟ್ಟು ಹಾಕಿರೋದ್ರಿಂದ. ಓಕೆ, ಹಾಗಾದರೆ ಅಭ್ಯಾಸ 10.3 ಅನ್ನು ತೆಗೆದುಕೊಂಡಾಗ ಸೂತ್ರದ ಸಹಾಯದಿಂದ ನಾವು ಹೇಗೆ ಸಮೀಕರಣವನ್ನು ಬಿಡಿಸುವುದು ಅನ್ನೋದನ್ನ ನೋಡ್ತಾ ಹೋಗೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಎಕ್ಸಾಮ್ ದೃಷ್ಟಿಯಿಂದ ಅಂತೂ ಈ ಏನು ಟಾಪಿಕ್ ಇದೆಯಲ್ಲ 2 ಮಾರ್ಕ್ಸ್ಗೆ ನಿಮಗೆ ಕಂಪಲ್ಸರಿ ಗ್ಯಾರಂಟಿ ಬರುವಂತಹ ಪ್ರಶ್ನೆ ಆಗಿದೆ. ಹಾಗಾದರೆ ಇಲ್ಲಿ ನಮಗೆ ಫಸ್ಟ್ ವೇನಲ್ಲಿ ಫಸ್ಟ್ ಕ್ವಶನ್ನ ತೆಗೆದುಕೊಂಡ್ರೆ 2x² - 7x + 3 = 0 ಅಂತ ಇದೆ. ಇಲ್ಲಿ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಏನಂತ, ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಹೇಳಿ ವಿದ್ಯಾರ್ಥಿಗಳು. ಹಾಗಾದ್ರೆ ನಾವೇನು ಮಾಡಬೇಕು, ಸೂತ್ರವನ್ನು ತೆಗೆದುಕೊಳ್ಬೇಕು. ಅದಕ್ಕಿಂತ ಮುಂಚೆ ಈ ಸಮೀಕರಣ ಆದರ್ಶ ರೂಪದಲ್ಲಿ ಇದೆಯೋ ಇಲ್ಲೋ ಅದನ್ನು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ax² + bx + c = 0 ರೂಪದಲ್ಲಿದೆ ತಾನೆ. ಹಾಗಾಗಿ ಇದು ax² + bx + c = 0 ರೂಪದಲ್ಲಿ ಇದೆ. ಈಗ ಈ ಎರಡು ಸಮೀಕರಣವನ್ನು ಹೋಲಿಕೆ ಮಾಡಿ ಆಗ a, b ಮತ್ತು c ಬೆಲೆಗಳನ್ನು ಕಂಡುಹಿಡಿಯಬಹುದು. ಯಾಕೆಂದ್ರೆ ಆ ಬೆಲೆಗಳು ನಮಗೆ ಸೂತ್ರದಲ್ಲಿ ಬೇಕಲ್ಲ. ಹಾಗಾಗಿ ಸೊ a = ಅಂತ ಹೇಳಿ ತೆಗೆದುಕೊಂಡಾಗ 2 ಆಗುತ್ತೆ. ಹಾಗೆ b ಅನ್ನು ತೆಗೆದುಕೊಂಡ್ರೆ ನೋಡಿ ಏನಿದೆ, ಮೈನಸ್ ಇದೆ, -7. ಸೂತ್ರದಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಹಾಗಾಗಿ ಮೈನಸ್ ತಗೊಂಡ್ಲೇಬೇಕು. b = -7. c ಏನಾಗುತ್ತೆ 3 ಅಂತ ಹೇಳಿ ಕರೀತಾರೆ. ಈ ರೀತಿಯಾಗಿ a, b, c ಬೆಲೆಗಳನ್ನು ಕಂಡುಹಿಡ್ಕೊಂಡ್ವಿ. ಇದನ್ನ ಸೂತ್ರದಲ್ಲಿ ಆದೇಶಿಸೋಣ. ಸೊ ಸೂತ್ರ ಏನಂತ, x = -b ± √b² - 4ac. ನೋಡಿ ವಿದ್ಯಾರ್ಥಿಗಳು ಓಲ್ ಡಿವೈಡ್ ಬೈ ಹೇಗೆ ಬರೀತೀವಿ ನಾವು, -b ಡಿವೈಡ್ ಬೈ 2a. ವಿದ್ಯಾರ್ಥಿಗಳು ನಿಮಗೆ ಎಕ್ಸಾಮಲ್ಲಿ ನಿಮಗೆ ಈ ಸೂತ್ರವನ್ನು ಕೊಟ್ಟಿರೋದಿಲ್ಲ. ಹಾಗಾಗಿ ನೀವೇನು ಮಾಡಿರಬೇಕು, ಸೂತ್ರವನ್ನು ಕಲ್ತಿರಬೇಕು, ನೆನಪಲ್ಲಿರಲಿ. ಸೊ ಈಗ ಈ ಎಲ್ಲ ಬೆಲೆಗಳನ್ನ ಇದರಲ್ಲಿ ಆದೇಶಿಸ್ತಾ ಹೋಗೋಣ. -b ಅಂದ್ರೆ ಏನು, -7 ಇದೆ, ನಮ್ಮ ಸೂತ್ರದಲ್ಲಿ ಮೈನಸ್ ಇದೆ. ಹಾಗಾಗಿ -7 ಮೈನಸ್ ಇರೋದ್ರಿಂದ ಬ್ರಾಕೆಟ್ ಅಲ್ಲಿ ತಗೊಂಡಿದ್ದೀವಿ. ± √(-7 whole square) -4 into a ಅಂದ್ರೆ ವಿದ್ಯಾರ್ಥಿಗಳ 2, c ಅಂದ್ರೆ 3 whole divided by 2 into 2. ಸೊ ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 7 ± 7 49. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 2 8, 8 3 24 ಡಿವೈಡ್ ಬೈ 2 2 4 ಅಲ್ವಾ. ಏನು ಡೌಟ್ ಇಲ್ಲ ಅಂದ್ಕೊಳ್ತೀವಿ. ಈಗ ಇದರಲ್ಲಿ ಏನು ಮಾಡೋಣ ಅಂದರೆ ಕಳೆಯೋಣ. ಇಸ್ ಈಕ್ವಲ್ ಟು 7 ± 49ರಲ್ಲಿ 20 ಹಾಕೋದ್ರೆ 25 ಡಿವೈಡ್ ಬೈ 4. ಅಲ್ಲಿ ರೂಟ್ ಇರೋದ್ರಿಂದ ಏನು ಮಾಡಬೇಕು, 25ರ ವರ್ಗಮೂಲವನ್ನು ತಗೋಬೇಕು. ಸೊ ಇಸ್ ಈಕ್ವಲ್ ಟು 7 ± 5. 5ರ ವರ್ಗಮೂಲ ಏನು, 5. ಹೌದಾ? ಅಲ್ಲ, 25ರ ವರ್ಗಮೂಲ ಏನು, 5 ಅಂತ ಹೇಳಿ ಹೇಳಕ್ ಮಾಡ್ತೀವಿ. ಈಗ ವಿದ್ಯಾರ್ಥಿಗಳ ಪ್ಲಸ್ ಆರ್ ಮೈನಸ್ ಅಂತಿದೆ. ಹಾಗಾದ್ರೆ ಇಲ್ಲಿ ಎಷ್ಟು ಮೂಲಗಳು ಬರುತ್ತೆ, 2 ಮೂಲಗಳು ಬರುತ್ತೆ. ನಾನು ಸೂತ್ರ ಕಂಡುಹಿಡಿಬೇಕಂತ ಹೇಳಿದ್ದೀನಿ. ಹಾಗಾಗಿ x is equal to 7 + 5 divided by 4, ಅಥವಾ ಇನ್ನೊಂದು ಮೂಲ ಏನು, x is equal to 7 - 5 divided by 4. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ x is equal to 7 + 5 ಎಷ್ಟಾಗುತ್ತೆ ಕೂಡಿದ್ರೆ, 7 + 5 ಅಂತಂದ್ರೆ 10 12 divided by 4 ಆಗುತ್ತೆ. ಅಥವಾ x is equal to 7 - 5 ಅಂದರೆ ಕಳಿಬೇಕು, 2 divided by 4. ಈಗ ಇದು ಪೂರ್ಣ ಭಾಗ ಆಗುತ್ತಲ್ವಾ. ಸೊ x is equal to 4 3 12, ಅಥವಾ x is equal to 2 1 2 4. ಸೊ ಅಲ್ಲಿಗೆ 1/2 ಅಂತ ಬಂತು. ವಿದ್ಯಾರ್ಥಿಗಳು ನಮಗೆ ಈ ಸಮೀಕರಣವನ್ನು ಸೂತ್ರದ ಸಹಾಯದಿಂದ
ತೆಗೆದುಕೊಂಡು ಬಿಡಿಸಿದಾಗ ಎಕ್ಸ್ ಬೆಲೆ 3 ಬಂತು, ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಅಂತೇಳಿ ಬಂದಿದೆ. ಸೊ ಈಗ ಇದು ಸ್ಟೆಪ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ, ಏನು ಡೌಟ್ ಇಲ್ಲ ಅಲ್ವಾ? ಓಕೆ, ಹಾಗಾದ್ರೆ ಇದೇ ಮೇಲ್ಮೇಲೆ ವಿದ್ಯಾರ್ಥಿಗಳೇ ಇನ್ನೊಂದು ಲೆಕ್ಕ ಇದೆ, ಅದನ್ನ ನಿಮಗೆ ಹೋಮ್ವರ್ಕ್ ಹಾಕಿ ಕೊಟ್ಟಿದ್ದೇನೆ. ನೆಕ್ಸ್ಟ್ ಅದರ ಮುಂದಿನ ಲೆಕ್ಕ ಇಲ್ಲಿ ನಾವು ಅದಕ್ಕೆ ಆನ್ಸರ್ನ ಹೇಗೆ ಬಿಡಿಸೋದು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಮಾಡೋಣ. 4x² ಪ್ಲಸ್ 4 ಇಂಟು ರೂಟ್ 3x ಪ್ಲಸ್ 3 ಇಸ್ ಈಕ್ವಲ್ ಟು 0. ವಿದ್ಯಾರ್ಥಿಗಳೇ ಇದು ಕೂಡ ಏನಾಗಿದೆ, ಆದರ್ಶ ರೂಪದಲ್ಲಿದೆ ಅಲ್ವಾ? ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿದೆ. ಹಾಗಾದ್ರೆ ಇದೆರಡನ್ನು ಕಂಪೇರ್ ಮಾಡಿಕೊಂಡ್ರೆ a ಇಸ್ ಈಕ್ವಲ್ ಟು ಏನಾಗುತ್ತೆ, 4 ಬರುತ್ತೆ. ಇದೇ ಸ್ಟೆಪ್ ಅಲ್ಲಿ ನಾವು ಮಾಡ್ತಾ ಇರೋದು. b ಇಸ್ ಈಕ್ವಲ್ ಟು ಏನು, 4 ರೂಟ್ 3. ಹಾಗೆಯೇ c ಇಸ್ ಈಕ್ವಲ್ ಟು ಏನು, 3. ಓಕೆ, ಈ ಎಲ್ಲ ಬೆಲೆಗಳನ್ನು ಸೂತ್ರದಲ್ಲಿ ಆದೇಶಿಸೋಣ. ಸೊ x ಇಸ್ ಈಕ್ವಲ್ ಟು ಮೈನಸ್ b, ಆಮೇಲೆ ಏನಿರುತ್ತೆ ಪ್ಲಸ್ ಆರ್ ಮೈನಸ್ ರೂಟ್ b ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಓಕೆ, ಸೊ ಈಗ ಆ ಬೆಲೆಗಳನ್ನು ಆದೇಶಿಸಿದಾಗ x ಇಸ್ ಈಕ್ವಲ್ ಟು ಮೈನಸ್ b ಬೆಲೆ ನೋಡಿ 4 ರೂಟ್ 3 ಇದೆ, ಅಲ್ಲಿ ಪಾಸಿಟಿವ್ ಇರೋದ್ರಿಂದ ಬ್ರಾಕೆಟ್ ಅವಶ್ಯಕತೆ ಇಲ್ಲ, ಮೈನಸ್ ಬಂದಾಗ ಮಾತ್ರ ಬ್ರಾಕೆಟ್ ಹಾಕಿ. ಮೈನಸ್ 4 ರೂಟ್ 3 ಪ್ಲಸ್ ಆರ್ ಮೈನಸ್ ರೂಟ್ b ಸ್ಕ್ವೇರ್ ಅಂದರೆ 4 ರೂಟ್ 3 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ಅಂದರೆ 4, ಹಾಗೆಯೇ ಸಿ ಅಂದರೆ ಏನಿದೆ ನೋಡಿ ಅಂತೇಳಿ 3. ಆ ಬೆಲೆಗಳನ್ನು ಏನು ಮಾಡಿದ್ವಿ ನಾವು ಆದೇಶಿಸಲ್ಪಟ್ಟಿದ್ದೇವೆ. ಸೊ ಅಲ್ಲಿಗೆ ಹೋಲ್ ಡಿವೈಡೆಡ್ ಬೈ 2 ಇಂಟು a ಅಂದರೆ 4. ಸೊ ನಂತರ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. x ಇಸ್ ಈಕ್ವಲ್ ಟು ಮೈನಸ್ 4 ರೂಟ್ 3 ಹಾಗೆ ಇರಲಿ, ಪ್ಲಸ್ ಆರ್ ಮೈನಸ್ ವಿದ್ಯಾರ್ಥಿಗಳ ರೂಟ್ ಒಳಗೆ ನಾವು ತೆಗೆದುಕೊಂಡಾಗ ಈ ಸ್ಕ್ವೇರ್ ಇದೆಯಲ್ಲ 4ಕ್ಕೂ ಬರುತ್ತೆ, ರೂಟ್ 3ಗೂ ಬರುತ್ತೆ. 4 4 16. ಈಗ ರೂಟ್ 3 ತಗೊಂಡ್ರೆ ಈ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ, ಸೊ ಉಳಿಯೋದು 3 ಮಾತ್ರ ಉಳಿಯುತ್ತೆ. ಮೈನಸ್ 4 4 16, 16 3 48, 16 48. ಸೊ ಈಗ ಓಲ್ಡ್ ಬೈ 4 2 8 ಅಂತ ಹೇಳುತ್ತೆ. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಸೊ ಈಗ ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ x ಇಸ್ ಈಕ್ವಲ್ ಟು ಮೈನಸ್ 4 ರೂಟ್ 3 ಪ್ಲಸ್ ಆರ್ ಮೈನಸ್ 16 3 48 ಮೈನಸ್ 48 ನೋಡಿ ಈಕ್ವಲ್ ಬಂತು, ಇಸ್ ಡಿವೈಡ್ ಬೈ 8. ಸೊ ಅಲ್ಲಿಗೆ ರೂಟ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಯಾಕೆಂದ್ರೆ 48 ಅಂದ್ರೆ 0ನೇ ತಾನೆ. ಸೊ ಅಲ್ಲಿಗೆ ಉಳಿಯೋದು x ಇಸ್ ಈಕ್ವಲ್ ಟು ಮೈನಸ್ 4 ರೂಟ್ 3 ಡಿವೈಡ್ ಬೈ 8 ಅಂತ ಉಳಿತಿದೆ. ಯಾಕೆಂದ್ರೆ ಈ ಟರ್ಮ್ ಫುಲ್ ಏನಾಯ್ತು, 0 ಆಗುತ್ತೆ. ಹಾಗಾಗಿ ಸೊ ಅಲ್ಲಿಗೆ ಈಗ 4ರಿಂದ 8 ಡಿವೈಡ್ ಆಗುತ್ತೆ, ಆದರೆ x ಇಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ 4 ಎಷ್ಟು 4 1 4 8. ಸೊ ಮೈನಸ್ ರೂಟ್ 3 ಡಿವೈಡ್ ಬೈ 2 ಅಂತ ಹೇಳಿ ನಮಗೆ x ಬೆಲೆ ಬರುತ್ತೆ ವಿದ್ಯಾರ್ಥಿಗಳು. ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಎಕ್ಸ್ನ ಇನ್ನೂ ಒಂದು ಬೆಲೆನೂ ಕೂಡ x ಇಸ್ ಈಕ್ವಲ್ ಟು ಮೈನಸ್ ರೂಟ್ 3 ಡಿವೈಡ್ ಬೈ 2ನೇ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಕನ್ಕ್ಲೂಷನ್ಗೆ ಬರ್ತೀವಿ. ಸೊ ಈ ರೀತಿಯಾಗಿ ಸೂತ್ರದ ಸಹಾಯದಿಂದ ಸಮೀಕರಣಗಳನ್ನು ಬಿಡಿಸುವಂಥದ್ದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಲ್ಲ? ಹಾಗಾಗಿ ಎಲ್ಲ ಸ್ಟೆಪ್ಸ್ಗಳು ಕರೆಕ್ಟಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತಾನೆ. ಅದಕ್ಕಿಂತ ವಿದ್ಯಾರ್ಥಿಗಳೇ ಸೂತ್ರವನ್ನು ನೀವು 1 ಅಲ್ಲ 2 ಅಲ್ಲ 10 ಬಾರಿ ಬರೆದ್ಬಿಟ್ಟು ಕಲ್ತಿರಲೇಬೇಕು, ಯಾಕೆಂದರೆ ಎಕ್ಸಾಮಲ್ಲಿ ಸೂತ್ರವನ್ನು ಕೊಡೋದಿಲ್ಲ. ಹಾಗಾಗಿ ಸೂತ್ರ ಕರೆಕ್ಟಾಗಿ ಬರ್ಕೊಂಡ್ರೆ ಸೊ ಮುಂದಿನ ಸ್ಟೆಪ್ಸನ್ನು ಎಲ್ಲ ಬೆಲೆಗಳನ್ನು ಆದೇಶಿಸಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಇದು 2 ಮಾರ್ಕ್ಸ್ ಇರೋದ್ರಿಂದ ತುಂಬ ಈಸಿಯಾಗಿ ಆರಾಮಾಗಿ ನಾವೇನು ಮಾಡಬಹುದು, ಮಾರ್ಕ್ಸ್ 2 ಮಾರ್ಕ್ಸ್ನ ತೆಗೆದುಕೊಳ್ಬಹುದು, ಯಾವುದೇ ಶ್ರಮವನ್ನು ಕೊಡೋ ಅವಶ್ಯಕತೆ ಇಲ್ಲ. ಓಕೆ, ಹಾಗಾದರೆ ಈ ಫಸ್ಟ್ ಮೈನಲ್ಲಿ ನಾನು 2 ಲೆಕ್ಕಗಳನ್ನು ನಿಮಗೆ ಹೇಗೆ ಸಮೀಕರಣದ ಸಹಾಯದಿಂದ ಬಿಡಿಸೋದು ಅಂತೇಳಿ ತೋರಿಸಿದ್ದೇನೆ. ಇನ್ನು ಉಳಿದ ಲೆಕ್ಕಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ಈ ವರ್ಗ ಸಮೀಕರಣಗಳು ಪಾಠದಲ್ಲಿ ಪಾರ್ಟ್ 2 ಏನಿದೆಯಲ್ಲ, ಇಲ್ಲಿಗೆ ಅಭ್ಯಾಸ 10.3 ಇನ್ನೂ ಮುಕ್ತಾಯವಾಗಿಲ್ಲ. ಸೊ ಇದರಲ್ಲಿ ಇನ್ನೂ ವರ್ಕಿಂಗ್ ಲೆಕ್ಕಗಳಿದೆ, ಅದನ್ನು ಪಾರ್ಟ್ 3 ನಾವು ನೋಡ್ತಾ ಹೋಗೋಣ. ಸೊ ಏನು ಫಸ್ಟ್ ಮೈನಲ್ಲಿ ಇಷ್ಟು ಲೆಕ್ಕಗಳು ಮತ್ತು ಉಳಿದ ಲೆಕ್ಕಗಳನ್ನು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿ ಸೊ ವರ್ಗ ಸಮೀಕರಣಗಳು ಪಾಠದಲ್ಲಿ ಪಾರ್ಟ್ 2 ನಾನು ನಿಮಗೆ ಮುಕ್ತಾಯಗೊಳಿಸ್ತೇನೆ ವಿದ್ಯಾರ್ಥಿಗಳೇ. ಸೊ ಇದರ ಮುಂದಿನ ಸಬ್ ಟಾಪಿಕ್ ಅಂದರೆ
ಇದೇ ಅಭ್ಯಾಸ 10.3 ಲೆಕ್ಕಗಳನ್ನು ಮುಂದಿನ ಅವಧಿಯಲ್ಲಿ ನೋಡ್ತಾ ಹೋಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಧನ್ಯವಾದ.